ಅಮೆರಿಕದ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದ್ಯಾಕೆ? ಏಕೆಂದ್ರೆ ಈಗಾಗಲೇ ಇರಾನ್ ದಾಳಿಗೆ ಅಮೆರಿಕ ಪತ್ರಗುಟ್ಟಿ ಹೋಗಿತ್ತು. ಯಾವ ರೀತಿ ಇರಾನ್ ದಾಳಿ ನಡೆಸ್ತಾ ಇತ್ತು ಅಂದ್ರೆ ಇಡೀ ವಿಶ್ವವೇ ನಿಬ್ಬೆರಗಾಗಿ ಇರಾನ್ ಕಡೆ ನೋಡ್ತಾ ಇತ್ತು. ಆದ್ರೆ ಅಮೆರಿಕದ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದ್ಯಾಕೆ ಅನ್ನುವಂಥ ಒಂದೊಂದೇ ರಹಸ್ಯಗಳು ಈಗ ಬಯಲಾಗ್ತಾ ಇದೆ. ನಿಖರ ದಾಳಿಯ ರಹಸ್ಯ ಈಗ ಬಯಲಾಗ್ತಾ ಇರೋದು. ಅಮೆರಿಕ ನೆಲೆಗಳು ಇಸ್ರೇಲ್ ಮೇಲೆ ಪಕ್ಕಾ ದಾಳಿ ನಡೆಸಿತ್ತು ಇರಾನ್. ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ವಾಯುನೆಲೆಗಳನ್ನ ಧ್ವಂಸ ಮಾಡಿತ್ತು. ಚೀನಾದ ಬೇಹುಗಾರಿಕಾ ಸ್ಯಾಟಲೈಟ್ ಮಾಹಿತಿಯನ್ನ ಬಳಸಿ ಈ ರೀತಿ ದಾಳಿಯನ್ನ ನಡೆಸಲಾಗಿತ್ತು ಅನ್ನುವಂತಹ ವಿಚಾರ ಈಗ ಬಯಲಾಗಿದೆ. ಅಮೆರಿಕದ ಸೇನಾ ನೆಲೆಗಳ ಮಾಹಿತಿ ಸಂಗ್ರಹಿಸಿ ಪಕ್ಕಾ ದಾಳಿಯನ್ನ ನಡೆಸಿದೆ ಇರಾನ್. ಮಿಸೈಲ್ ಡ್ರೋನ್ಗಳ ಮೂಲಕವಾಗಿ ಐಆರ್ಜಿಸಿ ದಾಳಿಯನ್ನ ನಡೆಸಿತ್ತು. ಅಬುಧಾಬಿ, ದುಬೈ, ಬಹರೇನ್, ಕುವೈತ್, ಕತಾರ್, ಇರಾಕ್ 8ಕ್ಕೂ ಹೆಚ್ಚು ಅರಬ್ ದೇಶಗಳ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿತ್ತು. ಈ ವಿಚಾರವಾಗಿ ಈಗ ಇದಕ್ಕೆ ಇರಾನ್ಗೆ ಚೀನಾ ಬೆನ್ನೆಲುಬಾಗಿ ನಿಂತಿತ್ತು. ಅದಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು, ಸ್ಯಾಟಲೈಟ್ ಅನ್ನ ನೀಡ್ತಾ ಇತ್ತು, ಸ್ಯಾಟಲೈಟ್ ನ ಮಾಹಿತಿಯನ್ನ ನೀಡೋ ಮೂಲಕವಾಗಿ ಸಪೋರ್ಟ್ ಮಾಡಿತ್ತು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇರಾನ್ಗೆ ರಷ್ಯಾ, ಚೀನಾ ಮಾಹಿತಿಯನ್ನ ಕೊಡ್ತಾ ಇತ್ತು ಎನ್ನಲಾಗಿತ್ತು. ರಷ್ಯಾ, ಚೀನಾ ಗುಪ್ತಚರ ಮಾಹಿತಿಯನ್ನ ಪಡೆದು ಇರಾನ್ ದಾಳಿ ಮಾಡಿದೆ ಎನ್ನಲಾಗ್ತಾ ಇತ್ತು. ಆದ್ರೆ ತಾನೇ ಬೇಹುಗಾರಿಕಾ ಸ್ಯಾಟಲೈಟ್ ಹೊಂದಿರುವಂತಹ ಇರಾನ್ ಅರಬ್ ದೇಶಗಳ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿತ್ತು. ಇಸ್ರೇಲ್ನ ಸೂಕ್ಷ್ಮ ಪ್ರದೇಶಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇತ್ತು. ಅಮೆರಿಕ ಕೂಡ ರಷ್ಯಾ, ಚೀನಾ ಮೇಲೆ ಶಂಕೆಯನ್ನ ವ್ಯಕ್ತಪಡಿಸಿತ್ತು. ಅದು ಈಗ ನಿಜವಾದಂತೆ ಕಾಣಿಸ್ತಾ ಇದೆ. ಏಕೆಂದ್ರೆ ಚೀನಾ ಹಾಗೆ ರಷ್ಯಾ ಇರಾನ್ನ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತಿದ್ದೆ ಈ ಒಂದು ನಿಖರ ದಾಳಿಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಸ್ಯಾಟಲೈಟ್ ಮಾಹಿತಿಯನ್ನ ಹಂಚಿಕೊಂಡಿದ್ದಂತಹ ಪರಿಣಾಮದಿಂದಾಗಿ ನಿಖರವಾಗಿ ದಾಳಿಯನ್ನ ನಡೆಸೋದಕ್ಕೆ ಸಾಧ್ಯವಾಯಿತು. ನೋಡಿ, ಹಲವು ದೇಶಗಳು ಇನ್ನು ಸುತ್ತಮುತ್ತ ಇರುವಂತಹ ಅಮೆರಿಕ ಸೇನಾ ನೆಲೆಗಳನ್ನ ಯಾವ ರೀತಿ ಇರಾನ್ ಟಾರ್ಗೆಟ್ ಮಾಡಿತ್ತು ಅನ್ನುವಂತಹ ವಿಚಾರ. ಇರಾನ್ಗೆ ಚೀನಾದಿಂದ ಗುಪ್ತವಾಗಿ ಸ್ಯಾಟಲೈಟ್ ಪೂರೈಕೆ ಆಗ್ತಾ ಇತ್ತು. 2024ರ ಅಂತ್ಯದಲ್ಲಿ ಇರಾನ್ಗೆ ಚೀನಾ ಸ್ಯಾಟಲೈಟ್ ಅನ್ನ ಸಪ್ಲೈ ಮಾಡಿತ್ತು. ಚೀನಾ ನಿರ್ಮಿತ ಬೇಹುಗಾರಿಕಾ ಸ್ಯಾಟಲೈಟ್ TEE-01B ಐಆರ್ಜಿಸಿಯ ಏರೋಸ್ಪೇಸ್ ವಿಭಾಗಕ್ಕೆ ಸ್ಯಾಟಲೈಟ್ ಅನ್ನ ಪೂರೈಕೆ ಮಾಡಲಾಗಿತ್ತು. ಹಾಗಾಗಿ ಇಂತಿಂಥ ಕಡೆಗಳಲ್ಲೇ, ಇಂತಿಂತಹ ಜಾಗದಲ್ಲೇ ಇಂತಿಂಥ ನೆಲೆಗಳು ನಿರ್ಮಿತವಾಗಿದೆ ಅನ್ನೋದು ಇರಾನ್ಗೆ ಪಕ್ಕಾ ಮಾಹಿತಿ ಗೊತ್ತಾಗಿತ್ತು. ಹೀಗಾಗಿ ನಿಖರವಾಗಿ ದಾಳಿಯನ್ನ ನಡೆಸೋದಕ್ಕೆ ಸಾಧ್ಯವಾಯಿತು. ನೋಡಿ, ಯಾವ ರೀತಿ ಇರಾನ್ ದಾಳಿ ಇತ್ತು ಅಂತ ಅಂದ್ರೆ ಇಡೀ ವಿಶ್ವವೇ ಇರಾನ್ ಹತ್ತ ತಿರುಗಿ ನೋಡ್ತಾ ಇತ್ತು. ಇರಾನ್ಗೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಒಂದ್ ಕಡೆ ಅವ್ರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಿಖರ ದಾಳಿ ನಡೆಸುವಂತಹ ಪರಿಣಾಮ ಅದು ಹೇಗೆ ಸಾಧ್ಯ ಆಯಿತು ಅಂತ ಅಂದ್ರೆ ಅದರ ಬೆನ್ನೆಲುಬಾಗಿ ಚೀನಾ ಹಾಗೆ ರಷ್ಯಾ ನಿಂತಿದ್ದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಂದೊಂದೇ ವಿಚಾರಗಳು ಈಗ ಬಯಲಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಚೀನಾದ ರಿಚ್ ಸ್ಟಾರಿ ಹಡಗು ಆ ದಾರಿ ಅಂದ್ರೆ ಏನಿದೆ, ಆ ದಾರಿಯನ್ನ ಮುಚ್ಚಲಾಗಿದೆ. ಮೆಥನಾಲ್ ಹೊತ್ತು ಚೀನಾದತ್ತ ಹೊರಟಿದ್ದಂತಹ ಹಡಗನ್ನ ನಿಲ್ಲಿಸಲಾಗಿದೆ. ಚೀನಾ ಹಡಗು ಸೇರಿ 8 ಹಡಗುಗಳಿಗೆ ಅಮೆರಿಕ ಬ್ರೇಕ್ ಹಾಕಿದೆ. ನೋಡಿ, ಈಗಾಗಲೇ ಅಮೆರಿಕ ಸಂಪೂರ್ಣವಾಗಿ ದಿಗ್ಬಂಧನ ಹಾಕಿದ್ದೀವಿ, ಯಾವ ಕಾರಣಕ್ಕೂ ಯಾವ ಹಡಗುಗಳನ್ನ ಹೋಗೋದಕ್ಕೂ ಅಥವಾ ಬರೋದಕ್ಕೂ ನಾವು ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಅಮೆರಿಕ ತುಂಬಾ ಸ್ಪಷ್ಟವಾಗಿ ಹೇಳಿತ್ತು. ಈಗ ಮತ್ತೆ ಇರಾನ್ಗೆ ಅತಿ ದೊಡ್ಡ ಶಾಕ್ ಅನ್ನ ಟ್ರಂಪ್ ನೀಡಿದ್ದಾರೆ. ಹರ್ಮುಜ್ ಸಂಪೂರ್ಣವಾಗಿ ದಿಗ್ಬಂಧನವಾಗಿದೆ ಅಂತ ಹೇಳಿದ್ದಾರೆ. ಕೇವಲ 36 ಗಂಟೆಯಲ್ಲೇ ಹರ್ಮುಜ್ ಪೂರ್ತಿ ದಿಗ್ಬಂಧನವಾಗಿದೆ. ಇರಾನ್ನ ಸಮುದ್ರ ಮಾರ್ಗದ ಎಲ್ಲಾ ವ್ಯಾಪಾರಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ ಟ್ರಂಪ್. ಎಲ್ಲ ಹಡಗುಗಳ ಸಂಚಾರಕ್ಕೆ ಬ್ರೇಕ್ ಹಾಕಿದ್ದಾಗಿ ಸ್ವತಃ ಅಮೆರಿಕ ಹೇಳ್ಕೊಂಡಿದೆ. ಹರ್ಮುಜ್ ಜಲಸಂಧಿಯನ್ನ ಈಗಾಗಲೇ ಅಮೆರಿಕ ಹಡಗುಗಳು ಸುತ್ತುವರೆದಿದ್ದು ಯಾವುದೇ ರೀತಿ ಆಮದು ಅಥವಾ ರಫ್ತಿಗೆ ಅವಕಾಶವನ್ನೇ ನೀಡದೇ ಇರುವಂತಹ ರೀತಿಯಲ್ಲಿ ಸಂಪೂರ್ಣವಾಗಿ ಸುತ್ತುವರೆದಿದೆ.